ಆದ್ರೆ ತಾವು ಇಲ್ಲಿರ್ತಕ್ಕಂಥ ಮುಖಂಡರುಗಳು ಯಾರು ಅಲ್ಪಸಂಖ್ಯಾತ ಬಂಧುಗಳಿದ್ದಾರೆ ಅವ್ರಿಗೆ ತಾವೊಂದು ಮಾತನ್ನ ಹೇಳ್ಬೇಕಾಗ್ತದೆ. ಇದೇ ಪಕ್ಕದ ರಾಜ್ಯ ಅಲ್ಲೇನೋ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅಂತಕ್ಕಂಥ ಒಂದು ಪಕ್ಷ ಆಡ್ಕೋರು ಒಂದು ಹಿಂದುತ್ವ ಇರ್ತಕ್ಕಂಥ ಒಂದು ಪಕ್ಷದ ಜೊತೆ ಇದೇ ಕಾಂಗ್ರೆಸ್ನ ರಾಷ್ಟ್ರೀಯ ಪಕ್ಷ ನಾವೇನ್ ಕರಿತೀವಿ, ಕಾಂಗ್ರೆಸ್ನವರು ಶಿವಸೇನೆ ಜೊತೆ ಸೇರಿ ಅಲ್ಲಿ ಅಧಿಕಾರವನ್ನು ಹಂಚಿಕೊಂಡ್ರು. ಮುಸ್ಲಿಂ ಬಾಂಧವರು ಅಲ್ಪಸಂಖ್ಯಾತ ಬಂಧುಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆದ್ರೆ ನಮ್ಮ ಜೆಡಿಎಸ್ ಪಕ್ಷ ನಾವು ಜೆಡಿಎಸ್ ಪಕ್ಷ ಏನು ನಾವು ಎನ್ಡಿಎ ಅಂಗ ಪಕ್ಷವಾಗಿದ್ರು ಸಹ ಹಿಂದೆ ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರಿ ಕುಮಾರಣ್ಣವರು 20 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಕಾಂಗ್ರೆಸ್ ಪಕ್ಷದವ್ರ ಜೊತೆ ಸೇರಿ ಏನು ಕುಮಾರಣ್ಣವರು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಯಾವತ್ತೂ ಸಹ ಪಕ್ಷದ ಒಂದು ತತ್ವ ಸಿದ್ಧಾಂತಗಳ ವಿರುದ್ಧವಾಗಿ ಅವ್ರು ಯಾವತ್ತೂ ಸಹ ರಾಜಕಾರಣ ಮಾಡಲಿಲ್ಲ. ಅಲ್ಪಸಂಖ್ಯಾತ ಬಂಧುಗಳಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ಧ್ವನಿ ಎತ್ತಂತ ನಾಯಕರು ಅವ್ರು ಪರವಾಗಿದ್ದಾರೆ ಅಂದ್ರೆ ಅದು ನಮ್ಮ ಕುಮಾರಣ್ಣವರು. ಅದೇ ರೀತಿ ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಬಹಳ ಜನ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದ್ರೆ ಚರಿತ್ರೆಯಲ್ಲಿ ಉಳಿತಕ್ಕಂತ ಕೆಲಸಗಳನ್ನ ಕುಮಾರಣ್ಣವರು ಮಾಡಿದ್ರು. ಯಾಕಂತಂದ್ರೆ ಅವರು ಗ್ರಾಮ ವಾಸ್ತವ ಮಾಡತಕ್ಕಂತ ಸಂದರ್ಭದಲ್ಲಿ ಅವರೊಂದು ಸಾರಾಯಿ ನಿಷೇಧ ಮಾಡಿರ್ತಕ್ಕಂಥದ್ದು ಇರ್ಬೋದು, ಲಾಟ್ರಿ ನಿಷೇಧ ಮಾಡಿರ್ತಕ್ಕಂಥದ್ದು ಇರ್ಬೋದು. 2ನೇ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು. ಅದೇ ನಮ್ಮ ಪೂಜ್ಯ ದೇವೇಗೌಡರು ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವರು ಯಾರು ಇವತ್ತು ಹಿಂದುಳಿದ ವರ್ಗ ಇದೆ, ಯಾರು ಅಲ್ಪಸಂಖ್ಯಾತರು ಇದ್ದಾರೆ ಅವ್ರಿಗೆ 4% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಇರಬಹುದು. ಅದೇ ರೀತಿ ಬೆಂಗಳೂರು ನಗರದಲ್ಲಿ ಇವತ್ತೇನು ಟ್ರಾಫಿಕ್ ನ ಸಮಸ್ಯೆ ನಾವೇನ್ ನೋಡ್ತಾ ಇದ್ದೀರಿ, ಆ ಟ್ರಾಫಿಕ್ ನ ಸಮಸ್ಯೆಗೆ ಮುಕ್ತಿ ಕೊಡಬೇಕು ಅಂತ ಹೇಳಿ ಡಿಫೆನ್ಸ್ ಜಾಗವನ್ನ ಮೊಟ್ಟ ಮೊದಲನೇ ಬಾರಿಗೆ ಇಡೀ ದೇಶದ ಇತಿಹಾಸದಲ್ಲಿ ಚರಿತ್ರೆಯಲ್ಲೇ ಯಾರು ಸಹ ಡಿಫೆನ್ಸ್ ಜಾಗವನ್ನು ಒಂದು ಅಡಿ ಜಾಗ ತಗೊಳಕ್ಕಾಗ್ಲಿಲ್ಲ. ಅಂಥದ್ದು 100 ಎಕರೆಗೂ ಹೆಚ್ಚು ಜಾಗವನ್ನ ಡಿಫೆನ್ಸ್ ಜಾಗವನ್ನ ಬೆಂಗಳೂರು ನಗರದಲ್ಲಿ ರಸ್ತೆಗೋಸ್ಕರ ಮುಡುಪಾಗಿಟ್ಟು ಆ ಜಾಗವನ್ನು ಬಿಡಿಸ್ಕೊಂಡು ರಸ್ತೆ ಮಾಡಿರ್ತಕ್ಕಂಥದ್ದು ಇರಬಹುದು. ಅದೇ ರೀತಿ ಕುಮಾರಣ್ಣವರು ಈ ಟ್ರಾಫಿಕ್ ನ ಸಮಸ್ಯೆಗೆ ಏನು ಮೆಟ್ರೋಗೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಅವತ್ತು ಕುಮಾರಣ್ಣವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೆಟ್ರೋಗೆ ಅಡಿಗಲ್ ಹಾಕ್ತಂತವ್ರು ಕುಮಾರಣ್ಣವರು. ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಬೆಂಗಳೂರು ನಗರದಲ್ಲಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಸುಮಾರು 1.5 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇವತ್ತು ಬೆಂಗಳೂರು ನಗರದಲ್ಲಿದೆ. ಇವತ್ತು ಬೃಹದಾಕಾರವಾಗಿ ಬೆಂಗಳೂರು ಬೆಳೆದೋಗಿದೆ. ಇವತ್ತು ಅಪಾರ್ಟ್ಮೆಂಟ್ಗಳು ಇವತ್ತು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಕ್ಕೆ ಅವ್ರಿಗೆ ಒಂದು ಪ್ರಾದೇಶಿಕ ಪಕ್ಷ ಇದೆ. ಈ ಪಕ್ಷದಲ್ಲಿ ಇವತ್ತೇನು ಅವರು ಕಾವೇರಿ ನೀರು ಕುಡಿತಾ ಇದಾರಲ್ಲ, ಕಾವೇರಿ ನೀರು, ಆ ಕಾವೇರಿ ನೀರು ಇವತ್ತೇನಾದ್ರೂ ಬೆಂಗಳೂರಿನ ಜನ ಕುಡಿತಾ ಇದಾರಂತೆ. ಅದಕ್ಕೆ ಕಾರಣ ಪೂಜ್ಯ ದೇವೇಗೌಡರು ಸಾಹೇಬರು ಅನ್ನತಕ್ಕಂಥದ್ದನ್ನ ಯಾರೂ ಸಹ ಮರಿಬಾರದು. ಹಾಗಾಗಿ ಈ ಇಷ್ಟು ಅಂಶಗಳನ್ನ ಬೆಂಗಳೂರು ನಗರದಲ್ಲಿ ಏನು ಇವತ್ತು 2 ರಾಷ್ಟ್ರೀಯ ಪಕ್ಷಗಳಿದೆ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ನಾವು ಎನ್ಡಿಎ ಅಂಗಪಕ್ಷವಾಗಿದ್ರು ಸಹ ನಾವು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಬಿಟ್ಟು ರಾಜಕಾರಣ ಮಾಡ್ತಕ್ಕಂಥ ಪ್ರಮೇಯ ನಮ್ಗೇನು ಬಂದಿಲ್ಲ, ಬರೋದೇ ಇಲ್ಲ.